ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಮುಟ್ಟಿಗೆ ರೆಸಿಪಿ ಕೊಡಕತ್ತೇನೆ ರೀ ಫ್ರೆಂಡ್ಸ್. ಈಗಾಗಲೇ ಒಂಥರ ಮುಟ್ಟಿಗೆ ನನ್ನ ಚಾನಲ್ದಾಗ ಐತ್ರಿ. ಇದು ಮತ್ತೊಂದು ಥರ ಮುಟ್ಟಿಗೆ ಮಾಡೋದು ಹೇಳ್ಕೊಡಕತ್ತೇನೆ ನೋಡ್ರಿ. ಮುಟ್ಟಿಗೆ ಅಂತೂ ಭಾಳ ಫೇಮಸ್ ರೀ ನಮ್ಮ ಕಡೆ. ಜೋಳದ ಹಿಟ್ಟು ನಾವು ರೊಟ್ಟಿಗೆ ಹೆಂಗೆ ಮಾಡ್ತೀವಲ್ರಿ ಹಂಗೆ ನಾದ್ಕೋಬೇಕು. ಇಷ್ಟು ದೊಡ್ಡದು ಉಳ್ಳಿ ತೊಗೋಬೇಕು ನೋಡ್ರಿ. ಮುಟ್ಟಿಗೆ ಮಾಡಕ್ಕೆ ದಿಪ್ಪಂಗೆ ರೊಟ್ಟಿ ಮಾಡ್ಬೇಕ್ರಿ, ಅಂದ್ರೆ ಮುಟ್ಟಿಗೆ ಚಲೋ ಆಕೈತಿ. ತೆಳ್ಳಗಂಗೆ ರೊಟ್ಟಿ ಮಾಡ್ರೆ ಮುಟ್ಟಿಗೆ ಚಲೋ ಆಗಂಗಿಲ್ಲ ನೋಡ್ರಿ. ರೊಟ್ಟಿ ರೆಸಿಪಿ ಬೇಕಂದ್ರೂ ನನ್ನ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಐತ್ರಿ, ಒಂದ್ಸಲ ಚೆಕ್ ಮಾಡಿಕೊಡ್ರಿ. ರೊಟ್ಟಿ ಬರಂಗಿಲ್ಲನವರು ರೆಸಿಪಿ ನೋಡಿ ಅಂತೂ ರೊಟ್ಟಿ ಮಾಡಕ್ಕೆ ಕಲಿತೀರಿ ನೋಡ್ರಿ. ಹಿಂಗೆ ದಪ್ಪಂಗೆ ರೊಟ್ಟಿ ಬಡ್ಕೋಬೇಕ್ರಿ. ನಮ್ಮ ಸೈಡ್ ನಾವು ಲಟ್ಟಿಸಿ ರೊಟ್ಟಿ ಮಾಡಂಗಿಲ್ಲ ರೀ, ಬಡದ ರೊಟ್ಟಿ ಮಾಡ್ತೀವ್ರಿ. ಭಾಳ ಈಸಿ ಮೆಥಡ್ನಾಗ ತೋರಿಸ್ಕೊಟ್ಟೇನೆ ರೀ ಫ್ರೆಂಡ್ಸ್ ನಾನು ರೊಟ್ಟಿ ಮಾಡೋದು ಹೆಂಗಂತ. ನನ್ನ ಚಾನಲ್ ಒಂದ್ಸಲ ಚೆಕ್ ಮಾಡಿ ನೋಡ್ರಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮ್ಗೆ ಮೊದಲಿಗೆ ಬರ್ತೈತೆ ರೀ, ನೀವು ಮೊದಲೇ ನೋಡ್ಕೋಬೋದು ರೀ. ಈ ರೊಟ್ಟಿನ ತೆವ್ಯಾಗ ಹಾಕಿ ಹಿಂಗೆ ಮೇಲ್ಗಡೆ ನೀರು ಹಚ್ಬೇಕು ನೋಡ್ರಿ. ನೀರೆಲ್ಲ ಸ್ವಲ್ಪ ಒಣಗಬೇಕ್ರಿ, ಆವಾಗ ಹೊಳಿಸಿ ಹಾಕ್ಬೇಕ್ರಿ ರೊಟ್ಟಿ. ಸ್ವಲ್ಪ ನೀರೆಲ್ಲ ಒಣಗಿದ ನಂತರ ಹಿಂಗೆ ಹೊಳಿಸಿ ಹಾಕ್ಬೇಕು ನೋಡ್ರಿ ರೊಟ್ಟಿ. ರೊಟ್ಟಿನ ಎರಡು ಕಡೆ ಚಲೋತಂಗೆ ಬೇಯಿಸ್ಕೋಬೇಕ್ರಿ ಫ್ರೆಂಡ್ಸ್. ನಮ್ಮ ಉತ್ತರ ಕರ್ನಾಟಕದ ಇನ್ನು ಯಾವುದಾದ್ರೂ ರೆಸಿಪಿ ನಿಮಗೆ ಬೇಕಂದ್ರೆ ಕಮೆಂಟ್ ಹಾಕ್ರಿ. ಸ್ವಲ್ಪ ಟೈಮ್ದಾಗ ಸ್ವಲ್ಪ ಸಾಮಾನು ಉಪಯೋಗಿಸ್ಕೊಂಡು ಹೆಂಗೆ ಮಾಡೋದು ಅಂತ ಮಾಡಿ ತೋರಿಸ್ತೀನಿ ರೀ. ಸಾಕಷ್ಟು ರೆಸಿಪಿ ಈಗಾಗಲೇ ನನ್ನ ಚಾನಲ್ ಒಳಗದಾವು, ಚೆಕ್ ಮಾಡಿರಿ ನೋಡ್ರಿ. ಹಿಂಗೆ ಒಂದು ಅರಿವಿ ತೊಗೊಂಡು ಕಾಟನ್ನ ಈ ರೀತಿ ಒತ್ತಬೇಕು ನೋಡ್ರಿ. ಮತ್ತು ಇದನ್ನು ಬಿರುಸು ಮಾಡ್ಕೋಬಾರ್ದ್ರಿ, ಮೆತ್ತಗಂಗೆ ಬೇಯಿಸ್ಕೋಬೇಕ್ರಿ. ಮುಟ್ಟಿಗೆ ಮಾಡಕ್ಕೆ ರೊಟ್ಟಿ ರೆಡಿ ಆತ್ರಿ. ಬರ್ರಿ ಈಗ ಮುಟ್ಟಿಗೆ ಮಾಡ್ಕೊಂಡು. ಈಗ ನಾ ರೊಟ್ಟಿ ಮಾಡಿದ್ದೆ ರೀ, ಅದು ಕಟ್ಟಿ ಮ್ಯಾಗನ ಗ್ಯಾಸ್ ಕಟ್ಟಿ ಮ್ಯಾಗ ರೊಟ್ಟಿ ಇಟ್ಕೊಂಡೇನಿ ನೋಡ್ರಿ. ಇದಕ್ಕೆ ಸ್ವಲ್ಪ ಜಜ್ಜೆ ಬೆಳ್ಳುಳ್ಳಿ ಹಾಕ್ಕೋಬೇಕ್ರಿ. ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ಕೋಬೇಕು ನೋಡ್ರಿ. ಈಗ ಇದಕ್ಕಿಲ್ಲ ನಾನು ಖಾರ ಹಾಕೋಕತ್ತೇನೆ ರೀ. ನಮ್ಮ ಕಡೆ ನಾವು ಮಸಾಲೆ ಖಾರ ಅಂತ ಮಾಡ್ತೀವ್ರಿ, ಮಸಾಲೆ ಖಾರ ಹಾಕ್ಕೊಂಡೇನಿ ನೋಡ್ರಿ. ನಿಮ್ಮ ಕಡೆ ಇಂಥ ಖಾರ ಇಲ್ಲಾಂದ್ರೆ ನೀವು ಚಿಲ್ಲಿ ಪೌಡ್ರು ಹಾಕ್ಕೋಬೋದು ರೀ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ. ಹಾಕಿಬಿಟ್ಟು ಒಂದು ಸ್ವಲ್ಪ ರೊಟ್ಟಿ ತೊಗೊಂಡು ಹಿಂಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಮಾಡಿ ಹಿಂಗೆ ಕೈಯಿಂದನೇ ಇದನ್ನು ಉಂಡೆ ಮಾಡ್ಕೋಬೇಕ್ರಿ. ಬಿಸಿ ಇರ್ತೈತೆ ರೀ ಫ್ರೆಂಡ್ಸ್, ಹುಷಾರಾಗಿ ಮಾಡಿರಿ. ಮತ್ತು ಇದು ಬಿಸಿ ಇರುವಾಗನೇ ಮಾಡ್ಕೋಬೇಕ್ರಿ, ಆರಿದ ನಂತರ ಆಗೋದಿಲ್ಲ ರೀ. ನೋಡ್ರಿ ಇನ್ನೇನು ನಮಗೆ ಮುಟ್ಟಿಗೆ ರೆಡಿ ಆಗಕೈತ್ರಿ. ಈ ಮುಟ್ಟಿಗೆ ನೋಡಿದ್ರೆ ನಾವು ಚಿಕ್ಕವ್ರಿರುವಾಗ ಮುಟ್ಟಿಗೆ ತಿಂತಿದ್ದೀವಲ್ರಿ, ಅದು ನೆನಪಾಕೈತೆ ನೋಡ್ರಿ. ಯಾರ್ಯಾರ ಮನ್ಯಾಗ ಹಿಂಗೆ ಈ ರೀತಿ ಮುಟ್ಟಿಗೆ ಮಾಡ್ಕೊಂಡು ತಿಂದರಿ ಅಂತ ನನಗೆ ಕಮೆಂಟ್ ಹಾಕ್ರಿ.
ಮುಟ್ಟಿಗೆ ಅಂತೂ ನಮ್ಮ ಮನ್ಯಾಗ ಎಲ್ಲರಿಗೂ ಇಷ್ಟ ರೀ. ನಮ್ಮ ಮಕ್ಕಳಿಗೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಭಾಳ ಚಲೋ ಆತೈತ್ರಿ ಇದು. ನೀವು ಚಿಕ್ಕ ಮಕ್ಕಳಿಗೂ ಈ ರೀತಿ ಮಾಡಿಕೊಡ್ರಿ. ಯಾಕಂದ್ರೆ ಬೆಳ್ಳುಳ್ಳಿ ಅದು ಹಾಕಿರೋದ್ರಿಂದ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತೈತ್ರಿ. ಒಂದ್ಸಲ ಎಲ್ಲರೂ ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ತಿನ್ನಿರಿ. ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ರೊಟ್ಟಿ ಮುಟ್ಟಿಗೆ ರೆಡಿ ಆಯ್ತು ನೋಡ್ರಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ.